ಭಾರತದ ಉತ್ತರ ಭಾಗವು ವಿಶ್ವದ ಅತ್ಯಂತ ಎತ್ತರದ ಪರ್ವತ ಶ್ರೇಣಿಗಳಾದ ಹಿಮಾಲಯದಿಂದ ಆವರಿಸಲ್ಪಟ್ಟಿದೆ. ಈ ಹಿಮಾಲಯವು ಕೇವಲ ಪ್ರಕೃತಿಯ ಅದ್ಭುತವಲ್ಲ, ಅದು ಭಾರತದ ಭದ್ರತೆಯ ನೈಸರ್ಗಿಕ ಕವಚವೂ ಆಗಿದೆ. ಈ ಪರ್ವತಗಳ ಮಧ್ಯೆ ಇರುವ ಲಡಾಖ್ ಮತ್ತು ಕಾರ್ಗಿಲ್ ಪ್ರದೇಶಗಳು ಭಾರತದ ರಾಷ್ಟ್ರೀಯ ಭದ್ರತೆಯಲ್ಲಿ ಅತ್ಯಂತ ಪ್ರಮುಖ ಸ್ಥಾನವನ್ನು ಹೊಂದಿವೆ. ಇಲ್ಲಿ ಸಮುದ್ರ ಮಟ್ಟದಿಂದ ಸುಮಾರು 16,000 ರಿಂದ 18,000 ಅಡಿ ಎತ್ತರದಲ್ಲಿ ಸೈನಿಕರು ವರ್ಷಪೂರ್ತಿ ದೇಶದ ಗಡಿಯನ್ನು ಕಾಯುತ್ತಾರೆ. ಈ ಪ್ರದೇಶದಲ್ಲಿ ಚಳಿಗಾಲದಲ್ಲಿ ತಾಪಮಾನ -30 ರಿಂದ -40 ಡಿಗ್ರಿ ಸೆಲ್ಸಿಯಸ್ವರೆಗೆ ಇಳಿಯಬಹುದು. ಹಿಮಪಾತ, ಬಲವಾದ ಗಾಳಿ ಮತ್ತು ಆಮ್ಲಜನಕದ ಕೊರತೆಯ ನಡುವೆಯೂ ಭಾರತೀಯ ಯೋಧರು ತಮ್ಮ ಕರ್ತವ್ಯವನ್ನು ಎಂದಿಗೂ ಬಿಟ್ಟುಕೊಡುವುದಿಲ್ಲ. ಕಾರ್ಗಿಲ್, ದ್ರಾಸ್, ಬಟಾಲಿಕ್ ಮತ್ತು ಟೈಗರ್ ಹಿಲ್ ಮುಂತಾದ ಪ್ರದೇಶಗಳು ಭಾರತದ ರಕ್ಷಣಾ ವ್ಯವಸ್ಥೆಯಲ್ಲಿ ಅತ್ಯಂತ ಮಹತ್ವದ ಸ್ಥಾನವನ್ನು ಹೊಂದಿವೆ. ಈ ಪ್ರದೇಶದ ಮೂಲಕ ಸಾಗುವ ಶ್ರೀನಗರ ಲೇಹ್ ರಾಷ್ಟ್ರೀಯ ಹೆದ್ದಾರಿ ಲಡಾಖ್ಗೆ ಜೀವನಾಡಿಯಾಗಿದೆ. 1999 ರಲ್ಲಿ ಇದೇ ಹಿಮಪರ್ವತಗಳು ಭಾರತದ ಇತಿಹಾಸದ ಅತ್ಯಂತ ಸಾಹಸಮಯ ಯುದ್ಧಕ್ಕೆ ಸಾಕ್ಷಿಯಾದವು. ದೇಶದ ಪ್ರತಿಯೊಂದು ಇಂಚು ಭೂಮಿಯನ್ನು ರಕ್ಷಿಸಲು ಭಾರತೀಯ ಸೈನಿಕರು ಅಸಾಧಾರಣ ಧೈರ್ಯ ಮತ್ತು ತ್ಯಾಗವನ್ನು ಪ್ರದರ್ಶಿಸಿದರು. ಇದೇ ಕಥೆ ಕಾರ್ಗಿಲ್ ವಿಜಯದ ಕಥೆ. ಕಾರ್ಗಿಲ್ ಭಾರತದ ಲಡಾಖ್ ಪ್ರದೇಶದಲ್ಲಿರುವ ಅತ್ಯಂತ ಪ್ರಮುಖ ಗಡಿಜಿಲ್ಲೆಗಳಲ್ಲಿ ಒಂದಾಗಿದೆ. ಇದು ಎತ್ತರದ ಹಿಮಾಲಯ ಪರ್ವತಗಳ ನಡುವೆ ನೆಲೆಗೊಂಡಿದ್ದು ಭಾರತದ ರಾಷ್ಟ್ರೀಯ ಭದ್ರತೆಯಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತದೆ. ಕಾರ್ಗಿಲ್ನ ಪಶ್ಚಿಮ ಭಾಗದಲ್ಲಿ ನಿಯಂತ್ರಣ ರೇಖೆ ಅಂದರೆ ಲೈನ್ ಆಫ್ ಕಂಟ್ರೋಲ್ LOC ಇದೆ. ಈ ಗಡಿಯ ಎರಡೂ ಕಡೆ ಎತ್ತರದ ಪರ್ವತಗಳು ಇರುವುದರಿಂದ ಪ್ರತಿಯೊಂದು ಶಿಖರವೂ ಯುದ್ಧತಂತ್ರದ ದೃಷ್ಟಿಯಿಂದ ಅತ್ಯಂತ ಮಹತ್ವದ್ದಾಗಿದೆ. ಕಾರ್ಗಿಲ್ನ ದಕ್ಷಿಣಕ್ಕೆ ದ್ರಾಸ್ ಪ್ರದೇಶವಿದ್ದು ಇದು ವಿಶ್ವದ ಅತ್ಯಂತ ಶೀತಲ ಜನವಸತಿ ಪ್ರದೇಶಗಳಲ್ಲಿ ಒಂದಾಗಿದೆ. ಉತ್ತರಕ್ಕೆ ಬಟಾಲಿಕ್ ಪ್ರದೇಶ ಮತ್ತು ಅನೇಕ ಎತ್ತರದ ಪರ್ವತ ಶಿಖರಗಳಿವೆ. ಈ ಪ್ರದೇಶದ ಮೂಲಕ ಸಾಗುವ ಶ್ರೀನಗರ ಲೇಹ್ ರಾಷ್ಟ್ರೀಯ ಹೆದ್ದಾರಿ NH-1 ಭಾರತೀಯ ಸೇನೆಗೆ ಅತ್ಯಂತ ಪ್ರಮುಖ ಸಂಪರ್ಕ ಮಾರ್ಗವಾಗಿದೆ. ಲಡಾಖ್ನಲ್ಲಿ ನಿಯೋಜಿತ ಸೈನಿಕರಿಗೆ ಆಹಾರ, ಔಷಧಿ, ಶಸ್ತ್ರಾಸ್ತ್ರ ಮತ್ತು ಇತರ ಅಗತ್ಯ ವಸ್ತುಗಳನ್ನು ಈ ಹೆದ್ದಾರಿಯ ಮೂಲಕವೇ ತಲುಪಿಸಲಾಗುತ್ತದೆ. ಯಾವುದೇ ಶತ್ರು ಈ ಎತ್ತರದ ಶಿಖರಗಳನ್ನು ತನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡರೆ ಈ ಹೆದ್ದಾರಿಯ ಮೇಲೆ ನಿಗಾ ಇಡಲು ಮತ್ತು ಅದರ ಸಂಚಾರಕ್ಕೆ ಅಡ್ಡಿಪಡಿಸಲು ಸಾಧ್ಯವಾಗುತ್ತದೆ. ಆದ್ದರಿಂದ ಟೈಗರ್ ಹಿಲ್, ಟೋಲುಲಿಂಗ್ ಮತ್ತು ಸುತ್ತಮುತ್ತಲಿನ ಶಿಖರಗಳು ಭಾರತದ ಭದ್ರತೆಗೆ ಅತ್ಯಂತ ನಿರ್ಣಾಯಕವಾಗಿದ್ದವು. 1999 ರಲ್ಲಿ ಈ ಪರ್ವತಗಳ ನಿಯಂತ್ರಣಕ್ಕಾಗಿ ನಡೆದ ಹೋರಾಟವೇ ಕಾರ್ಗಿಲ್ ಯುದ್ಧದ ಕೇಂದ್ರಬಿಂದುವಾಯಿತು. ಈ ಎತ್ತರದ ಶಿಖರಗಳನ್ನು ಮರುಸ್ವಾಧೀನಪಡಿಸಿಕೊಳ್ಳಲು ಭಾರತೀಯ ಯೋಧರು ಅಸಾಧಾರಣ ಸಾಹಸವನ್ನು ಪ್ರದರ್ಶಿಸಿದರು. 1999 ರ ಕಾರ್ಗಿಲ್ ಯುದ್ಧವನ್ನು ಅರ್ಥಮಾಡಿಕೊಳ್ಳಲು ಅದರ ಹಿಂದಿನ ಪರಿಸ್ಥಿತಿಯನ್ನು ತಿಳಿದುಕೊಳ್ಳುವುದು ಅಗತ್ಯವಾಗಿದೆ. 1971 ರ ಯುದ್ಧದ ನಂತರ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಗಡಿ ಪ್ರದೇಶದಲ್ಲಿ ಹಲವು ಬಾರಿ ಉದ್ವಿಗ್ನ ಪರಿಸ್ಥಿತಿಗಳು ಉಂಟಾಗಿದ್ದವು. 1972 ರ ಶಿಮ್ಲಾ ಒಪ್ಪಂದದ ಬಳಿಕ ನಿಯಂತ್ರಣ ರೇಖೆಯನ್ನು ಅಂದರೆ LOC ಗೌರವಿಸುವುದಾಗಿ ಎರಡೂ ರಾಷ್ಟ್ರಗಳು ಒಪ್ಪಿಕೊಂಡಿದ್ದರೂ ಗಡಿ ಪ್ರದೇಶದಲ್ಲಿ ಆಗಾಗ ಉದ್ವಿಗ್ನತೆ ಮುಂದುವರಿಯುತ್ತಲೇ ಇತ್ತು. ಕಾರ್ಗಿಲ್ ಪ್ರದೇಶವು ಅತಿಯಾದ ಎತ್ತರದಲ್ಲಿದ್ದು ಚಳಿಗಾಲದಲ್ಲಿ ಭಾರೀ ಹಿಮಪಾತವಾಗುತ್ತದೆ. ಕೆಲವು ಅತ್ಯಂತ ಎತ್ತರದ ಮುಂಚೂಣಿ ಪೋಸ್ಟ್ಗಳಲ್ಲಿ ಪರಿಸ್ಥಿತಿಗೆ ಅನುಗುಣವಾಗಿ ಸೈನಿಕರ ನಿಯೋಜನೆ ಮತ್ತು ಗಸ್ತು ವ್ಯವಸ್ಥೆಯಲ್ಲಿ ಬದಲಾವಣೆಗಳನ್ನು ಮಾಡಲಾಗುತ್ತಿತ್ತು. 1998 ರಲ್ಲಿ ಭಾರತ ಮತ್ತು ಪಾಕಿಸ್ತಾನ ಎರಡೂ ದೇಶಗಳು ಅಣುಪರೀಕ್ಷೆಗಳನ್ನು ನಡೆಸಿದವು. ಇದರಿಂದ ಎರಡೂ ರಾಷ್ಟ್ರಗಳ ನಡುವಿನ ರಾಜತಾಂತ್ರಿಕ ಮತ್ತು ಭದ್ರತಾ ಉದ್ವಿಗ್ನತೆ ಮತ್ತಷ್ಟು ಹೆಚ್ಚಾಯಿತು. ಆದರೆ ಇದೇ ಸಮಯದಲ್ಲಿ ಶಾಂತಿಯ ಪ್ರಯತ್ನಗಳು ನಡೆದವು. 1999 ರ ಫೆಬ್ರವರಿಯಲ್ಲಿ ಭಾರತದ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿಯವರು ಲಾಹೋರ್ಗೆ ಭೇಟಿ ನೀಡಿ ಶಾಂತಿ ಮತ್ತು ಉತ್ತಮ ಸಂಬಂಧಗಳ ಸಂದೇಶವನ್ನು ನೀಡಿದರು. ಈ ಘಟನೆಯನ್ನು ಲಾಹೋರ್ ಘೋಷಣೆ ಎಂದು ಕರೆಯಲಾಗುತ್ತದೆ. ಆದರೆ ಈ ಶಾಂತಿ ಪ್ರಯತ್ನಗಳ ನಡುವೆ ಕಾರ್ಗಿಲ್ನ ಎತ್ತರದ ಪರ್ವತ ಪ್ರದೇಶಗಳಲ್ಲಿ ಪರಿಸ್ಥಿತಿ ಮತ್ತೊಂದು ದಿಕ್ಕಿನಲ್ಲಿ ಸಾಗುತ್ತಿತ್ತು. ಕೆಲವೇ ವಾರಗಳಲ್ಲಿ ಭಾರತದ ಇತಿಹಾಸದ ಅತ್ಯಂತ ಕಠಿಣ ಪರ್ವತ ಯುದ್ಧ ಆರಂಭವಾಗಲಿತ್ತು. 1999 ರ ಆರಂಭದಲ್ಲಿ ಕಾರ್ಗಿಲ್ ಪ್ರದೇಶದಲ್ಲಿ ಇನ್ನೂ ಚಳಿಗಾಲ ಮುಂದುವರೆದಿತ್ತು. ಎತ್ತರದ ಪರ್ವತಗಳು ಸಂಪೂರ್ಣ ಹಿಮದಿಂದ ಆವೃತವಾಗಿದ್ದವು. ಇದೇ ಸಮಯದಲ್ಲಿ ಭಾರತದ ನಿಯಂತ್ರಣ ರೇಖೆಯ ಸಮೀಪದ ಕೆಲವು ಎತ್ತರದ ಶಿಖರಗಳಲ್ಲಿ ಶತ್ರುಪಡೆಗಳು ರಹಸ್ಯವಾಗಿ ಸ್ಥಾನಗಳನ್ನು ಪಡೆದುಕೊಳ್ಳಲು ಪ್ರಾರಂಭಿಸಿದವು. ಅವರು ದುರ್ಗಮ ಪರ್ವತ ಮಾರ್ಗಗಳ ಮೂಲಕ ಎತ್ತರದ ಪ್ರದೇಶಗಳನ್ನು ತಲುಪಿ ಕಲ್ಲು ಮತ್ತು ಹಿಮದ ನಡುವೆ ತಾತ್ಕಾಲಿಕ ಬಂಕರ್ಗಳು ಹಾಗೂ ರಕ್ಷಣಾತ್ಮಕ ನೆಲೆಗಳನ್ನು ನಿರ್ಮಿಸಿದರು. ಈ ಸ್ಥಳಗಳಿಂದ ಅವರು ಪ್ರಮುಖ ಪರ್ವತ ಶಿಖರಗಳ ಮೇಲೆ ಹಿಡಿತ ಸಾಧಿಸಲು ಪ್ರಯತ್ನಿಸಿದರು. ಈ ಒಳನುಸುಳುವಿಕೆಯ ಉದ್ದೇಶ ಎತ್ತರದ ಶಿಖರಗಳಿಂದ ಶ್ರೀನಗರ ಲೇಹ್ ರಾಷ್ಟ್ರೀಯ ಹೆದ್ದಾರಿಯ ಮೇಲಿನ ಚಟುವಟಿಕೆಗಳನ್ನು ಗಮನಿಸುವುದು ಹಾಗೂ ಭಾರತದ ಸೇನೆಯ ಕಾರ್ಯಾಚರಣೆಗೆ ಅಡ್ಡಿಯಾಗುವ ಅನುಕೂಲಕರ ಸ್ಥಾನಗಳನ್ನು ಪಡೆಯುವುದಾಗಿತ್ತು.
ಆರಂಭದಲ್ಲಿ ಈ ಚಲನವಲನವು ಪ್ರತಿಕೂಲ ಹವಾಮಾನ ಮತ್ತು ದುರ್ಗಮ ಭೂಪ್ರದೇಶದ ಕಾರಣದಿಂದ ತಕ್ಷಣವೇ ಗಮನಕ್ಕೆ ಬರಲಿಲ್ಲ. ಆದರೆ ಕೆಲವು ವಾರಗಳ ನಂತರ ಸ್ಥಳೀಯ ಕುರಿಗಾಹಿಗಳು ಅನುಮಾನಾಸ್ಪದ ಚಟುವಟಿಕೆಗಳನ್ನು ಗಮನಿಸಿ ಭಾರತೀಯ ಸೇನೆಗೆ ಮಾಹಿತಿ ನೀಡಿದರು. ಭಾರತೀಯ ಸೇನೆ ತಕ್ಷಣವೇ ಪರಿಶೀಲನಾ ತಂಡಗಳನ್ನು ಕಳುಹಿಸಿತು. ಪರಿಶೀಲನೆಯ ವೇಳೆ ಇದು ಸಾಮಾನ್ಯ ಗಡಿ ಉಲ್ಲಂಘನೆಯಲ್ಲ, ಎತ್ತರದ ಶಿಖರಗಳಲ್ಲಿ ಯೋಜಿತವಾಗಿ ನೆಲೆಸಿದ್ದ ಶಸ್ತ್ರಸಜ್ಜಿತ ಒಳನುಸುಳುವಿಕೆ ಎಂಬುದು ಸ್ಪಷ್ಟವಾಯಿತು. ಈ ಬೆಳವಣಿಗೆಯೊಂದಿಗೆ ಕಾರ್ಗಿಲ್ ಸಂಘರ್ಷವು ಪೂರ್ಣ ಪ್ರಮಾಣದ ಸೈನಿಕ ಕಾರ್ಯಾಚರಣೆಯಾಗಿ ರೂಪುಗೊಂಡಿತು. 1999ರ ಮೇ ತಿಂಗಳು. ಕಾರ್ಗಿಲ್ನ ಹಿಮಪರ್ವತಗಳಲ್ಲಿ ಎಲ್ಲವೂ ಸಾಮಾನ್ಯವಾಗಿರುವಂತೆ ಕಾಣುತ್ತಿತ್ತು. ಆದರೆ ಕೆಲವೇ ದಿನಗಳಲ್ಲಿ ಇಡೀ ದೇಶವನ್ನು ಬೆಚ್ಚಿಬೀಳಿಸುವ ಘಟನೆ ಬೆಳಕಿಗೆ ಬರಲಿತ್ತು. ಬಟಾಲಿಕ್ ಪ್ರದೇಶದ ಸ್ಥಳೀಯ ಕುರಿಗಾಹಿ ತಾಶಿ ನಮ್ಗ್ಯಾಲ್ ತನ್ನ ದೈನಂದಿನ ಕೆಲಸದ ವೇಳೆ ಎತ್ತರದ ಪರ್ವತ ಶಿಖರಗಳಲ್ಲಿ ಅಸಾಮಾನ್ಯ ಚಲನವಲನವನ್ನು ಗಮನಿಸಿದರು. ದೂರದಿಂದ ನೋಡಿದಾಗ ಕೆಲವು ಅಪರಿಚಿತ ವ್ಯಕ್ತಿಗಳು ಕಲ್ಲುಗಳ ನಡುವೆ ನೆಲೆಗಳನ್ನು ನಿರ್ಮಿಸುತ್ತಿರುವಂತೆ ಕಂಡಿತು. ಅನುಮಾನಗೊಂಡ ಅವರು ತಕ್ಷಣವೇ ಹತ್ತಿರದ ಭಾರತೀಯ ಸೇನಾ ಶಿಬಿರಕ್ಕೆ ತೆರಳಿ ಈ ಮಾಹಿತಿಯನ್ನು ನೀಡಿದರು. ಈ ಮಾಹಿತಿ ಭಾರತೀಯ ಸೇನೆಗೆ ಅತ್ಯಂತ ಮಹತ್ವದ್ದಾಗಿತ್ತು. ಸೇನೆ ಕೂಡಲೇ ಪರಿಶೀಲನಾ ಗಸ್ತು ತಂಡಗಳನ್ನು ಕಳುಹಿಸಿತು. ದುರ್ಗಮ ಹಿಮಪರ್ವತಗಳನ್ನು ಏರಿ ಅವರು ಪರಿಶೀಲನೆ ನಡೆಸಿದಾಗ ಎತ್ತರದ ಶಿಖರಗಳಲ್ಲಿ ಶಸ್ತ್ರಸಜ್ಜಿತ ಒಳನುಸುಳುವವರು ನೆಲೆಸಿರುವುದು ದೃಢಪಟ್ಟಿತು. ಈ ಮಾಹಿತಿ ಭಾರತೀಯ ಸೇನೆಯ ಉನ್ನತ ಅಧಿಕಾರಿಗಳಿಗೆ ತಕ್ಷಣ ತಲುಪಿತು. ಪರಿಸ್ಥಿತಿಯ ಗಂಭೀರತೆಯನ್ನು ಅರಿತ ಸೇನೆ ವ್ಯಾಪಕ ಮಟ್ಟದ ಸೈನಿಕ ಕಾರ್ಯಾಚರಣೆಗೆ ಸಿದ್ಧತೆ ಆರಂಭಿಸಿತು. ಒಬ್ಬ ಸ್ಥಳೀಯ ಕುರಿಗಾಹಿಯ ಜಾಗರೂಕತೆ ಮತ್ತು ಸಮಯೋಚಿತ ಮಾಹಿತಿ ಕಾರ್ಗಿಲ್ ಯುದ್ಧದ ಆರಂಭಿಕ ಹಂತದಲ್ಲಿ ಅತ್ಯಂತ ಮಹತ್ವದ ಪಾತ್ರ ವಹಿಸಿತು. ಈ ಘಟನೆ ಭಾರತಕ್ಕೆ ಒಳನುಸುಳುವಿಕೆಯ ಪ್ರಮಾಣವನ್ನು ಅರ್ಥಮಾಡಿಕೊಳ್ಳಲು ನೆರವಾಯಿತು. ಈಗ ಭಾರತದ ಗಡಿಯನ್ನು ರಕ್ಷಿಸಲು ನಿರ್ಣಾಯಕ ಕಾರ್ಯಾಚರಣೆ ಆರಂಭವಾಗಬೇಕಿತ್ತು. ಆ ಕಾರ್ಯಾಚರಣೆಯ ಹೆಸರು ಆಪರೇಷನ್ ವಿಜಯ. ಒಳನುಸುಳುವಿಕೆಯ ಪ್ರಮಾಣ ಸ್ಪಷ್ಟವಾದ ನಂತರ ಭಾರತೀಯ ಸೇನೆ ಪರಿಸ್ಥಿತಿಯನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿತು. ದೇಶದ ಗಡಿಯನ್ನು ರಕ್ಷಿಸಲು ತಕ್ಷಣವೇ ಸಮಗ್ರ ಸೈನಿಕ ಕಾರ್ಯಾಚರಣೆಯನ್ನು ಆರಂಭಿಸುವ ನಿರ್ಧಾರ ಕೈಗೊಳ್ಳಲಾಯಿತು. ಈ ಕಾರ್ಯಾಚರಣೆಗೆ ಆಪರೇಷನ್ ವಿಜಯ ಎಂದು ಹೆಸರು ನೀಡಲಾಯಿತು. ಇದರ ಮುಖ್ಯ ಉದ್ದೇಶ ಭಾರತದ ನಿಯಂತ್ರಣ ರೇಖೆಯೊಳಗೆ ಆಕ್ರಮಿಸಿಕೊಂಡಿದ್ದ ಎಲ್ಲಾ ಎತ್ತರದ ಶಿಖರಗಳನ್ನು ಮರುಸ್ವಾಧೀನಪಡಿಸಿಕೊಳ್ಳುವುದು ಮತ್ತು ಗಡಿಯ ಭದ್ರತೆಯನ್ನು ಪುನಃ ಸ್ಥಾಪಿಸುವುದಾಗಿತ್ತು. ಸಾವಿರಾರು ಭಾರತೀಯ ಯೋಧರನ್ನು ದೇಶದ ವಿವಿಧ ಭಾಗಗಳಿಂದ ಕಾರ್ಗಿಲ್ ಪ್ರದೇಶಕ್ಕೆ ನಿಯೋಜಿಸಲಾಯಿತು. ಪರ್ವತ ಯುದ್ಧದಲ್ಲಿ ಪರಿಣತಿ ಹೊಂದಿದ ಘಟಕಗಳನ್ನು ಮುಂಚೂಣಿಗೆ ಕಳುಹಿಸಲಾಯಿತು. ಜೊತೆಗೆ ಭಾರೀ ತೋಪುಗಳು, ಅಗತ್ಯ ಶಸ್ತ್ರಾಸ್ತ್ರಗಳು, ವೈದ್ಯಕೀಯ ತಂಡಗಳು ಮತ್ತು ಪೂರೈಕೆ ವ್ಯವಸ್ಥೆಯನ್ನು ವೇಗವಾಗಿ ಕಾರ್ಯನಿರ್ವಹಿಸಲಾಯಿತು. ಭಾರತವು ಈ ಕಾರ್ಯಾಚರಣೆಯನ್ನು ಅಂತರರಾಷ್ಟ್ರೀಯ ಗಡಿಯನ್ನು ದಾಟದೆ ತನ್ನದೇ ನಿಯಂತ್ರಣ ರೇಖೆಯೊಳಗಿನ ಪ್ರದೇಶಗಳನ್ನು ಮರುಸ್ವಾಧೀನಪಡಿಸಿಕೊಳ್ಳುವ ಉದ್ದೇಶದಿಂದ ನಡೆಸಿತು. ಇದು ಭಾರತದ ಕಾರ್ಯತಂತ್ರ ಮತ್ತು ಅಂತರರಾಷ್ಟ್ರೀಯ ಬದ್ಧತೆಯನ್ನು ತೋರಿಸಿತು. ಕಾರ್ಗಿಲ್ನ ಹಿಮಪರ್ವತಗಳಲ್ಲಿ ಈಗ ನಿರ್ಣಾಯಕ ಹೋರಾಟ ಆರಂಭವಾಗಿತ್ತು. ಪ್ರತಿಯೊಂದು ಹೆಜ್ಜೆಯೂ ಅಪಾಯದಿಂದ ಕೂಡಿತ್ತು. ಆದರೆ ಭಾರತೀಯ ಯೋಧರ ಗುರಿ ಒಂದೇ, ಪ್ರತಿಯೊಂದು ಶಿಖರದ ಮೇಲೆ ಮತ್ತೆ ಭಾರತದ ತ್ರಿವರ್ಣ ಧ್ವಜವನ್ನು ಹಾರಿಸುವುದು. ಕಾರ್ಗಿಲ್ ಯುದ್ಧವು ವಿಶ್ವದ ಅತ್ಯಂತ ಕಠಿಣ ಪರ್ವತ ಯುದ್ಧಗಳಲ್ಲಿ ಒಂದಾಗಿತ್ತು. ಇಲ್ಲಿ ಭಾರತೀಯ ಸೇನೆ ಶತ್ರುಗಳ ವಿರುದ್ಧ ಮಾತ್ರವಲ್ಲ, ಪ್ರಕೃತಿಯ ವಿರುದ್ಧವೂ ಹೋರಾಡಬೇಕಾಯಿತು. ಯುದ್ಧ ನಡೆದ ಪ್ರದೇಶವು ಸಮುದ್ರ ಮಟ್ಟದಿಂದ ಸುಮಾರು 16,000 ರಿಂದ 18,000 ಅಡಿ ಎತ್ತರದಲ್ಲಿತ್ತು. ಈ ಎತ್ತರದಲ್ಲಿ ಆಮ್ಲಜನಕದ ಪ್ರಮಾಣ ಕಡಿಮೆ ಇರುವುದರಿಂದ ಉಸಿರಾಡುವುದೇ ದೊಡ್ಡ ಸವಾಲಾಗಿತ್ತು. ಪ್ರತಿಯೊಂದು ಹೆಜ್ಜೆಯೂ ದೈಹಿಕ ಸಾಮರ್ಥ್ಯ ಮತ್ತು ಮಾನಸಿಕ ಧೈರ್ಯದ ಪರೀಕ್ಷೆಯಾಗಿತ್ತು. ಚಳಿಗಾಲದ ತೀವ್ರ ಹಿಮಪಾತ, -30°C ಕಡಿಮೆ ತಾಪಮಾನ ಮತ್ತು ಬಲವಾದ ಗಾಳಿಯ ನಡುವೆಯೂ ಭಾರತೀಯ ಯೋಧರು ತಮ್ಮ ಕರ್ತವ್ಯವನ್ನು ನಿಲ್ಲಿಸಲಿಲ್ಲ. ಅನೇಕ ಬಾರಿ ಅವರು ಹಲವಾರು ಕಿಲೋಮೀಟರ್ಗಳಷ್ಟು ದೂರ ಕಾಲ್ನಡಿಗೆಯಲ್ಲೇ ಸಾಗಬೇಕಾಗುತ್ತಿತ್ತು. ಶತ್ರುಗಳು ಎತ್ತರದ ಶಿಖರಗಳಲ್ಲಿ ನೆಲೆಸಿದ್ದರಿಂದ ಭಾರತೀಯ ಯೋಧರು ಕೆಳಭಾಗದಿಂದ ಮೇಲಕ್ಕೆ ಏರಿ ಹೋರಾಡಬೇಕಾಯಿತು. ಇದು ಯುದ್ಧವನ್ನು ಇನ್ನಷ್ಟು ಕಠಿಣವಾಗಿಸಿತು. ಕಡಿದಾದ ಕಲ್ಲುಬಂಡೆಗಳನ್ನು ಏರುತ್ತಾ ಭಾರವಾದ ಶಸ್ತ್ರಾಸ್ತ್ರಗಳು ಮತ್ತು ಅಗತ್ಯ ಸಾಮಗ್ರಿಗಳನ್ನು ಹೊತ್ತು ಅವರು ಮುನ್ನಡೆದರು. ಇಂತಹ ದುರ್ಗಮ ಪ್ರದೇಶದಲ್ಲಿ ಆಹಾರ, ನೀರು, ಔಷಧಿ ಮತ್ತು ಶಸ್ತ್ರಾಸ್ತ್ರಗಳನ್ನು ತಲುಪಿಸುವುದು ದೊಡ್ಡ ಸವಾಲಾಗಿತ್ತು. ಭಾರತೀಯ ಸೇನೆಯ ಪೂರೈಕೆ ತಂಡಗಳು ಮತ್ತು ವೈದ್ಯಕೀಯ ಸಿಬ್ಬಂದಿ ಹಗಲು ರಾತ್ರಿ ನಿರಂತರವಾಗಿ ಕಾರ್ಯನಿರ್ವಹಿಸಿದರು. ಈ ಎಲ್ಲ ಕಷ್ಟಗಳ ನಡುವೆಯೂ ಭಾರತೀಯ ಯೋಧರ ಆತ್ಮವಿಶ್ವಾಸ ಕುಗ್ಗಲಿಲ್ಲ. ತಮ್ಮ ದೇಶದ ಗಡಿಯನ್ನು ರಕ್ಷಿಸುವ ಸಂಕಲ್ಪವೇ ಅವರಿಗೆ ಶಕ್ತಿ ನೀಡಿತು. ಅವರ ಧೈರ್ಯ, ಶಿಸ್ತು ಮತ್ತು ತ್ಯಾಗವೇ ಕಾರ್ಗಿಲ್ ವಿಜಯದ ಬುನಾದಿಯಾಯಿತು. ಕಾರ್ಗಿಲ್ ಯುದ್ಧದಲ್ಲಿ ಭಾರತೀಯ ಭೂಸೇನೆಗೆ ಬೆಂಬಲ ನೀಡಲು ಭಾರತೀಯ ವಾಯುಪಡೆಯು ಆಪರೇಷನ್ ಸಫೇದ್ ಸಾಗರ್ ಅನ್ನು ಆರಂಭಿಸಿತು. ಇದು ಕಾರ್ಗಿಲ್ ಸಂಘರ್ಷದ ಪ್ರಮುಖ ವಾಯು ಕಾರ್ಯಾಚರಣೆಯಾಗಿತ್ತು. ಎತ್ತರದ ಹಿಮಪರ್ವತಗಳಲ್ಲಿ ಕಾರ್ಯಾಚರಣೆ ನಡೆಸುವುದು ಅತ್ಯಂತ ಕಷ್ಟಕರವಾಗಿತ್ತು.
ಕಡಿಮೆ ಆಮ್ಲಜನಕ, ಬಲವಾದ ಗಾಳಿ ಮತ್ತು ದುರ್ಗಮ ಭೂಪ್ರದೇಶದ ನಡುವೆಯೂ ಭಾರತೀಯ ವಾಯುಪಡೆಯ ಪೈಲಟ್ಗಳು ಅಪಾರ ಧೈರ್ಯದಿಂದ ತಮ್ಮ ಕರ್ತವ್ಯವನ್ನು ನಿರ್ವಹಿಸಿದರು. ಮಿರಾಜ್ 2000 ಸೇರಿದಂತೆ ವಿವಿಧ ಯುದ್ಧ ವಿಮಾನಗಳನ್ನು ಬಳಸಿಕೊಂಡು ಶತ್ರುಗಳ ನೆಲೆಗಳನ್ನು ಗುರಿಯಾಗಿಸಿಕೊಂಡು ನಿಖರವಾದ ದಾಳಿಗಳನ್ನು ನಡೆಸಲಾಯಿತು. ಈ ಕಾರ್ಯಾಚರಣೆಯು ಭೂಸೇನೆಯ ಮುನ್ನಡೆಯನ್ನು ಸುಲಭಗೊಳಿಸಲು ಮಹತ್ವದ ನೆರವು ನೀಡಿತು. ವಾಯುಪಡೆಯು ಕೇವಲ ಯುದ್ಧ ಕಾರ್ಯಾಚರಣೆಗಳಷ್ಟೇ ಅಲ್ಲದೆ ಅಗತ್ಯ ಮಾಹಿತಿಯನ್ನು ಸಂಗ್ರಹಿಸುವುದು, ಮೇಲ್ವಿಚಾರಣೆ ನಡೆಸುವುದು ಮತ್ತು ಕೆಲವು ಸಂದರ್ಭಗಳಲ್ಲಿ ಪೂರೈಕೆ ಕಾರ್ಯಗಳಿಗೆ ಸಹ ಬೆಂಬಲ ನೀಡಿತು. ಭಾರತೀಯ ಸೇನೆ ಮತ್ತು ವಾಯುಪಡೆಯ ನಡುವಿನ ಅತ್ಯುತ್ತಮ ಸಮನ್ವಯವು ಕಾರ್ಗಿಲ್ ಯುದ್ಧದ ಯಶಸ್ಸಿನಲ್ಲಿ ಪ್ರಮುಖ ಪಾತ್ರ ವಹಿಸಿತು. ಈ ಸಮನ್ವಯದಿಂದ ಭಾರತೀಯ ಪಡೆಗಳು ಒಂದೊಂದೇ ಪರ್ವತ ಶಿಖರವನ್ನು ಮರುಸ್ವಾಧೀನಪಡಿಸಿಕೊಳ್ಳಲು ಸಾಧ್ಯವಾಯಿತು. ಆಪರೇಷನ್ ಸಫೇದ್ ಸಾಗರ್ ಭಾರತೀಯ ವಾಯುಪಡೆಯ ವೃತ್ತಿಪರತೆ, ಶಿಸ್ತು ಮತ್ತು ಸಾಹಸದ ಒಂದು ಮಹತ್ವದ ಉದಾಹರಣೆಯಾಗಿ ಇತಿಹಾಸದಲ್ಲಿ ನೆನಪಾಗುತ್ತದೆ. ಕಾರ್ಗಿಲ್ ಯುದ್ಧದಲ್ಲಿ ಟೋಲೋಲಿಂಗ್ ಶಿಖರವು ಅತ್ಯಂತ ಮಹತ್ವದ ಕಾರ್ಯತಂತ್ರದ ಸ್ಥಾನವಾಗಿತ್ತು. ಈ ಶಿಖರದಿಂದ ಶ್ರೀನಗರ ಲೇಹ್ ರಾಷ್ಟ್ರೀಯ ಹೆದ್ದಾರಿಯ ಸುತ್ತಮುತ್ತಲಿನ ಪ್ರದೇಶವನ್ನು ಗಮನಿಸಬಹುದಾಗಿತ್ತು. ಆದ್ದರಿಂದ ಈ ಪ್ರದೇಶದ ಮೇಲಿನ ನಿಯಂತ್ರಣವು ಎರಡೂ ಕಡೆಗಳಿಗೆ ಪ್ರಮುಖವಾಗಿತ್ತು. ಭಾರತೀಯ ಸೇನೆ ಟೋಲೋಲಿಂಗ್ ಅನ್ನು ಮರುಸ್ವಾಧೀನಪಡಿಸಿಕೊಳ್ಳಲು ಹಲವು ಹಂತಗಳಲ್ಲಿ ಕಾರ್ಯಾಚರಣೆ ನಡೆಸಿತು. ಎತ್ತರದ ಪರ್ವತ, ಕಡಿದಾದ ಕಲ್ಲುಬಂಡೆಗಳು ಮತ್ತು ಪ್ರತಿಕೂಲ ಹವಾಮಾನದ ನಡುವೆಯೂ ಯೋಧರು ಅಚಲ ಧೈರ್ಯದಿಂದ ಮುನ್ನಡೆದರು. ಬೋಫೋರ್ಸ್ ತೋಪುಗಳ ಬೆಂಬಲ ಮತ್ತು ಮುಂಚೂಣಿ ಯೋಧರ ಸಾಹಸದಿಂದ ಭಾರತೀಯ ಪಡೆಗಳು ನಿಧಾನವಾಗಿ ಶಿಖರದತ್ತ ಮುನ್ನಡೆಯಲು ಸಾಧ್ಯವಾಯಿತು. ಪ್ರತಿಯೊಂದು ಹೆಜ್ಜೆಯೂ ಅಪಾಯದಿಂದ ಕೂಡಿದ್ದರೂ ಯೋಧರು ಹಿಂದೆ ಸರಿಯಲಿಲ್ಲ. ಅನೇಕ ದಿನಗಳ ಕಠಿಣ ಹೋರಾಟದ ನಂತರ ಭಾರತೀಯ ಸೇನೆ ಟೋಲೋಲಿಂಗ್ ಶಿಖರವನ್ನು ಮರುಸ್ವಾಧೀನಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಯಿತು. ಈ ವಿಜಯವು ಕಾರ್ಗಿಲ್ ಕಾರ್ಯಾಚರಣೆಯ ಮೊದಲ ಪ್ರಮುಖ ಯಶಸ್ಸುಗಳಲ್ಲಿ ಒಂದಾಗಿ ಪರಿಗಣಿಸಲ್ಪಟ್ಟಿತು. ಟೋಲೋಲಿಂಗ್ ವಿಜಯದಿಂದ ಭಾರತೀಯ ಯೋಧರ ಆತ್ಮವಿಶ್ವಾಸ ಹೆಚ್ಚಾಯಿತು. ಮುಂದಿನ ಟೈಗರ್ ಹಿಲ್ ಸೇರಿದಂತೆ ಇತರ ಪ್ರಮುಖ ಶಿಖರಗಳ ಕಾರ್ಯಾಚರಣೆಗಳಿಗೆ ಇದು ಹೊಸ ಶಕ್ತಿ ಮತ್ತು ವಿಶ್ವಾಸವನ್ನು ನೀಡಿತು. ಈ ವಿಜಯವು ಭಾರತದ ದೃಢ ಸಂಕಲ್ಪ, ಶಿಸ್ತು ಮತ್ತು ಯೋಧರ ಅಪ್ರತಿಮ ಸಾಹಸಕ್ಕೆ ಜೀವಂತ ಸಾಕ್ಷಿಯಾಯಿತು. ಕಾರ್ಗಿಲ್ ಯುದ್ಧದ ಅತ್ಯಂತ ಮಹತ್ವದ ಮತ್ತು ನಿರ್ಣಾಯಕ ಅಧ್ಯಾಯಗಳಲ್ಲಿ ಒಂದಾಗಿತ್ತು ಟೈಗರ್ ಹಿಲ್ ವಿಜಯ. ಸುಮಾರು 16,700 ಅಡಿ ಎತ್ತರದಲ್ಲಿರುವ ಟೈಗರ್ ಹಿಲ್ ಕಾರ್ಗಿಲ್ ಪ್ರದೇಶದ ಪ್ರಮುಖ ಕಾರ್ಯತಂತ್ರದ ಶಿಖರವಾಗಿತ್ತು. ಇಲ್ಲಿಂದ ಸುತ್ತಮುತ್ತಲಿನ ಪ್ರದೇಶಗಳನ್ನು ದೂರದವರೆಗೆ ವೀಕ್ಷಿಸಬಹುದಾಗಿತ್ತು. ಆದ್ದರಿಂದ ಈ ಶಿಖರವನ್ನು ಮರುಸ್ವಾಧೀನಪಡಿಸಿಕೊಳ್ಳುವುದು ಭಾರತೀಯ ಸೇನೆಗೆ ಅತ್ಯಂತ ಮಹತ್ವದ ಗುರಿಯಾಗಿತ್ತು. ಭಾರತೀಯ ಯೋಧರು ಹಗಲು ರಾತ್ರಿ ನಿರಂತರವಾಗಿ ಕಾರ್ಯಾಚರಣೆ ನಡೆಸಿದರು. ಕಡಿದಾದ ಕಲ್ಲುಬಂಡೆಗಳು, ತೀವ್ರ ಚಳಿ, ಆಮ್ಲಜನಕದ ಕೊರತೆ ಮತ್ತು ಪ್ರತಿಕೂಲ ಹವಾಮಾನದ ನಡುವೆಯೂ ಅವರು ತಮ್ಮ ಗುರಿಯತ್ತ ದೃಢವಾಗಿ ಸಾಗಿದರು. ಭಾರತೀಯ ಸೇನೆಯ ವಿವಿಧ ಘಟಕಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸಿದವು. ಬೋಫೋರ್ಸ್ ತೋಪುಗಳ ಬೆಂಬಲ ಮತ್ತು ಯೋಧರ ಅಸಾಧಾರಣ ಧೈರ್ಯದಿಂದ ಕಾರ್ಯಾಚರಣೆ ಯಶಸ್ಸಿನತ್ತ ಸಾಗಿತು. ಅಂತಿಮವಾಗಿ 1999 ರ ಜುಲೈ ಆರಂಭದಲ್ಲಿ ಭಾರತೀಯ ಯೋಧರು ಟೈಗರ್ ಹಿಲ್ ಶಿಖರವನ್ನು ಮರುಸ್ವಾಧೀನಪಡಿಸಿಕೊಂಡರು. ಶಿಖರದ ಮೇಲೆ ಭಾರತದ ತ್ರಿವರ್ಣ ಧ್ವಜ ಹಾರಿದ ಕ್ಷಣವು ಇಡೀ ದೇಶದ ಹೆಮ್ಮೆಯ ಕ್ಷಣವಾಯಿತು. ಟೈಗರ್ ಹಿಲ್ ವಿಜಯವು ಕಾರ್ಗಿಲ್ ಯುದ್ಧದ ಪ್ರಮುಖ ತಿರುವುಬಿಂದುವಾಗಿ ಪರಿಣಮಿಸಿತು. ಈ ವಿಜಯದ ನಂತರ ಭಾರತೀಯ ಸೇನೆ ಇತರ ಪ್ರಮುಖ ಶಿಖರಗಳನ್ನು ಮರುಸ್ವಾಧೀನಪಡಿಸಿಕೊಂಡಿತು ಮತ್ತು ಯುದ್ಧದಲ್ಲಿ ಭಾರತಕ್ಕೆ ನಿರ್ಣಾಯಕ ಮುನ್ನಡೆ ದೊರೆಯಿತು. ಟೈಗರ್ ಹಿಲ್ನಲ್ಲಿ ಹಾರಿದ ತ್ರಿವರ್ಣ ಧ್ವಜವು ಕೇವಲ ಒಂದು ಶಿಖರದ ಮೇಲಿನ ವಿಜಯವಲ್ಲ, ಅದು ಭಾರತೀಯ ಸೈನಿಕರ ಧೈರ್ಯ, ಶಿಸ್ತು, ತ್ಯಾಗ ಮತ್ತು ದೇಶಭಕ್ತಿಯ ಶಾಶ್ವತ ಸಂಕೇತವಾಗಿತ್ತು. ಕಾರ್ಗಿಲ್ ವಿಜಯದ ಹಿಂದೆ ನೂರಾರು ಭಾರತೀಯ ಯೋಧರ ಶೌರ್ಯ, ತ್ಯಾಗ ಮತ್ತು ದೇಶಭಕ್ತಿ ಅಡಗಿದೆ. ಅವರು ತಮ್ಮ ಜೀವಕ್ಕಿಂತ ದೇಶದ ಗೌರವವನ್ನು ದೊಡ್ಡದಾಗಿ ಕಂಡರು. ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ ಅವರು ಕಾರ್ಗಿಲ್ ಯುದ್ಧದ ಅತ್ಯಂತ ಧೈರ್ಯಶಾಲಿ ಅಧಿಕಾರಿಗಳಲ್ಲಿ ಒಬ್ಬರಾಗಿದ್ದರು. ಕಠಿಣ ಪರಿಸ್ಥಿತಿಯಲ್ಲಿಯೂ ಅವರು ತಮ್ಮ ತಂಡವನ್ನು ಮುನ್ನಡೆಸಿ ಮಹತ್ವದ ಶಿಖರಗಳನ್ನು ಮರುಸ್ವಾಧೀನಪಡಿಸಿಕೊಳ್ಳುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಅವರ ಸಾಹಸ ಮತ್ತು ನಾಯಕತ್ವಕ್ಕಾಗಿ ಅವರಿಗೆ ಮರಣೋತ್ತರವಾಗಿ ಪರಮವೀರ ಚಕ್ರ ಪ್ರದಾನ ಮಾಡಲಾಯಿತು. ಲೆಫ್ಟಿನೆಂಟ್ ಮನೋಜ್ ಕುಮಾರ್ ಪಾಂಡೆ ಅವರು ತಮ್ಮ ತಂಡವನ್ನು ಮುನ್ನಡೆಸುತ್ತಾ ಅಪಾರ ಶೌರ್ಯ ಪ್ರದರ್ಶಿಸಿದರು. ಪ್ರತಿಕೂಲ ಪರಿಸ್ಥಿತಿಯಲ್ಲಿಯೂ ಅವರು ತಮ್ಮ ಕರ್ತವ್ಯದಿಂದ ಹಿಂದೆ ಸರಿಯಲಿಲ್ಲ. ಅವರ ಅಸಾಧಾರಣ ಸಾಹಸಕ್ಕಾಗಿ ಅವರಿಗೆ ಮರಣೋತ್ತರವಾಗಿ ಪರಮವೀರ ಚಕ್ರ ನೀಡಿ ಗೌರವಿಸಲಾಯಿತು. ಗ್ರೆನೇಡಿಯರ್ ಯೋಗೇಂದ್ರ ಸಿಂಗ್ ಯಾದವ್ ಅವರು ತೀವ್ರ ಗಾಯಗಳ ನಡುವೆಯೂ ಕಾರ್ಯಾಚರಣೆಯನ್ನು ಮುಂದುವರಿಸಿ ತಮ್ಮ ತಂಡದ ಯಶಸ್ಸಿಗೆ ಮಹತ್ವದ ಕೊಡುಗೆ ನೀಡಿದರು. ಅವರ ಶೌರ್ಯಕ್ಕಾಗಿ ಅವರಿಗೆ ಪರಮವೀರ ಚಕ್ರ ಪ್ರದಾನ ಮಾಡಲಾಯಿತು. ರೈಫಲ್ಮನ್ ಸಂಜಯ್ ಕುಮಾರ್ ಅವರು ಅಪಾರ ಧೈರ್ಯ ಮತ್ತು ಸಂಕಲ್ಪದಿಂದ ಯುದ್ಧಭೂಮಿಯಲ್ಲಿ ಕಾರ್ಯನಿರ್ವಹಿಸಿ ಮಹತ್ವದ ಸಾಧನೆ ಮಾಡಿದರು. ಅವರ ಶೌರ್ಯಕ್ಕೂ ಪರಮವೀರ ಚಕ್ರ ನೀಡಿ ಗೌರವಿಸಲಾಯಿತು. ಇವರಷ್ಟೇ ಅಲ್ಲ, ಅನೇಕ ಅಧಿಕಾರಿಗಳು, ಕಿರಿಯ ಅಧಿಕಾರಿಗಳು ಮತ್ತು ಯೋಧರು ತಮ್ಮ ಪ್ರಾಣವನ್ನು ದೇಶಕ್ಕಾಗಿ ಅರ್ಪಿಸಿದರು.
ಅವರ ತ್ಯಾಗದಿಂದಲೇ ಕಾರ್ಗಿಲ್ ವಿಜಯ ಸಾಧ್ಯವಾಯಿತು. ಇಂದು ಕಾರ್ಗಿಲ್ ವಾರ್ ಮೆಮೋರಿಯಲ್ನಲ್ಲಿ ಕೆತ್ತಲಾಗಿರುವ ಪ್ರತಿಯೊಂದು ಹೆಸರು ಭಾರತದ ಇತಿಹಾಸದಲ್ಲಿ ಶಾಶ್ವತವಾಗಿ ಉಳಿದಿರುವ ಒಂದು ವೀರಗಾಥೆಯಾಗಿದೆ. ಅವರ ತ್ಯಾಗವನ್ನು ಭಾರತ ಎಂದಿಗೂ ಮರೆಯುವುದಿಲ್ಲ. ಅವರು ಬದುಕಿದ್ದು ದೇಶಕ್ಕಾಗಿ. ಅವರು ಅಮರರಾದದ್ದು ಭಾರತದ ಗೌರವಕ್ಕಾಗಿ. ಕಾರ್ಗಿಲ್ ಸಂಘರ್ಷವು ಕೇವಲ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ವಿಷಯವಾಗಿರಲಿಲ್ಲ. ಇದು ವಿಶ್ವದ ಗಮನವನ್ನು ಸೆಳೆಯಿತು. ಅನೇಕ ರಾಷ್ಟ್ರಗಳು ಪರಿಸ್ಥಿತಿಯನ್ನು ಸೂಕ್ಷ್ಮವಾಗಿ ಗಮನಿಸಿದವು ಮತ್ತು ಉದ್ವಿಗ್ನತೆಯನ್ನು ಶಾಂತಿಯುತವಾಗಿ ಪರಿಹರಿಸುವ ಅಗತ್ಯವನ್ನು ಒತ್ತಿ ಹೇಳಿದವು. ಭಾರತವು ತನ್ನ ಸೈನಿಕ ಕಾರ್ಯಾಚರಣೆಯನ್ನು ನಿಯಂತ್ರಣ ರೇಖೆಯ ಭಾರತೀಯ ಭಾಗಕ್ಕೆ ಸೀಮಿತಗೊಳಿಸಿತು. ಈ ನಿಲುವು ಅಂತರರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಜವಾಬ್ದಾರಿಯುತ ನಡೆ ಎಂದು ಪರಿಗಣಿಸಲ್ಪಟ್ಟಿತು. ಜಾಗತಿಕ ಮಟ್ಟದಲ್ಲಿ ರಾಜತಾಂತ್ರಿಕ ಪ್ರಯತ್ನಗಳು ಮುಂದುವರಿದವು. ಅಂತಿಮವಾಗಿ ಸಂಘರ್ಷವು ಕೊನೆಗೊಂಡು ಕಾರ್ಗಿಲ್ ಪ್ರದೇಶದಲ್ಲಿ ಪರಿಸ್ಥಿತಿ ಕ್ರಮೇಣ ಸಾಮಾನ್ಯ ಸ್ಥಿತಿಗೆ ಮರಳಿತು. ಕಾರ್ಗಿಲ್ ಯುದ್ಧದಲ್ಲಿ ಭಾರತದ ವಿಜಯವು ಅನೇಕ ಅಂಶಗಳ ಫಲವಾಗಿತ್ತು. ಭಾರತೀಯ ಯೋಧರ ಅಚಲ ಧೈರ್ಯ, ಸೇನೆ ಮತ್ತು ವಾಯುಪಡೆಯ ಅತ್ಯುತ್ತಮ ಸಮನ್ವಯ, ಪರಿಣಾಮಕಾರಿ ನಾಯಕತ್ವ ಮತ್ತು ಕಠಿಣ ತರಬೇತಿ ಈ ವಿಜಯದ ಪ್ರಮುಖ ಕಾರಣಗಳಾಗಿದ್ದವು. ಇದರ ಜೊತೆಗೆ ಬೊಫೋರ್ಸ್ ತೋಪುಗಳಂತಹ ಶಸ್ತ್ರಾಸ್ತ್ರಗಳ ಪರಿಣಾಮಕಾರಿ ಬಳಕೆ, ನಿಖರ ಕಾರ್ಯತಂತ್ರ ಮತ್ತು ದೇಶದ ಜನರ ಅಪಾರ ಬೆಂಬಲವು ಯಶಸ್ಸಿಗೆ ಮಹತ್ವದ ಕೊಡುಗೆ ನೀಡಿದವು. ಈ ಎಲ್ಲ ಅಂಶಗಳು ಸೇರಿ ಭಾರತದ ತ್ರಿವರ್ಣ ಧ್ವಜವನ್ನು ಮತ್ತೊಮ್ಮೆ ಕಾರ್ಗಿಲ್ನ ಎತ್ತರದ ಶಿಖರಗಳಲ್ಲಿ ಹೆಮ್ಮೆಯಿಂದ ಹಾರುವಂತೆ ಮಾಡಿತು. ಪ್ರತಿ ವರ್ಷ ಜುಲೈ 26ರಂದು ಭಾರತ ಕಾರ್ಗಿಲ್ ವಿಜಯ್ ದಿವಸ್ ಅನ್ನು ಆಚರಿಸುತ್ತದೆ. 1999ರಲ್ಲಿ ಈ ದಿನದಂದು ಕಾರ್ಗಿಲ್ ಪ್ರದೇಶದಲ್ಲಿ ಭಾರತೀಯ ಸೇನೆ ತನ್ನ ಕಾರ್ಯಾಚರಣೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿತು. ಈ ದಿನವು ಕೇವಲ ವಿಜಯವನ್ನು ಆಚರಿಸುವ ದಿನವಲ್ಲ, ಇದು ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದ ವೀರಯೋಧರಿಗೆ ಗೌರವ ಸಲ್ಲಿಸುವ ದಿನವಾಗಿದೆ. ದೇಶದ ವಿವಿಧ ಭಾಗಗಳಲ್ಲಿ ಸ್ಮರಣಾ ಕಾರ್ಯಕ್ರಮಗಳು ನಡೆಯುತ್ತವೆ ಮತ್ತು ಹೊಸ ಪೀಳಿಗೆಗೆ ಅವರ ಶೌರ್ಯ ಮತ್ತು ತ್ಯಾಗದ ಬಗ್ಗೆ ತಿಳಿಸಲಾಗುತ್ತದೆ. ಕಾರ್ಗಿಲ್ ವಿಜಯವು ಕೇವಲ ಒಂದು ಯುದ್ಧದ ಗೆಲುವಲ್ಲ, ಅದು ಭಾರತದ ಧೈರ್ಯ, ಶಿಸ್ತು, ಏಕತೆ ಮತ್ತು ದೇಶಭಕ್ತಿಯ ಶಾಶ್ವತ ಸಂಕೇತವಾಗಿದೆ. ಹಿಮಪರ್ವತಗಳ ನಡುವೆ ತಮ್ಮ ಪ್ರಾಣವನ್ನು ಪಣಕ್ಕಿಟ್ಟು ದೇಶದ ಪ್ರತಿಯೊಂದು ಇಂಚು ಭೂಮಿಯನ್ನು ರಕ್ಷಿಸಿದ ಭಾರತೀಯ ಯೋಧರ ತ್ಯಾಗವನ್ನು ನಾವು ಎಂದಿಗೂ ಮರೆಯಬಾರದು. ಅವರ ಶೌರ್ಯ ಮುಂದಿನ ಪೀಳಿಗೆಗಳಿಗೂ ಪ್ರೇರಣೆಯಾಗಿರುತ್ತದೆ. ಪ್ರತಿಯೊಬ್ಬ ಭಾರತೀಯನೂ ತನ್ನ ದೇಶದ ಭದ್ರತೆಗಾಗಿ ಸೇವೆ ಸಲ್ಲಿಸುತ್ತಿರುವ ಯೋಧರಿಗೆ ಗೌರವ ಮತ್ತು ಕೃತಜ್ಞತೆ ಸಲ್ಲಿಸಬೇಕು. ನಮ್ಮ ಸ್ವಾತಂತ್ರ್ಯ, ನಮ್ಮ ಭದ್ರತೆ ಮತ್ತು ನಮ್ಮ ಹೆಮ್ಮೆ, ಈ ಎಲ್ಲದರ ಹಿಂದೆ ನಮ್ಮ ಸೈನಿಕರ ಅಚಲ ಧೈರ್ಯ ಅಡಗಿದೆ. ಜೈ ಹಿಂದ್, ವಂದೇ ಮಾತರಂ.